ಪರಸ್ಪರ ಸಿಹಿ ತಿನಿಸಿ ರಂಜಾನ್ ಹಬ್ಬವನ್ನು ಆಚರಿಸಿದ ಕಾಂಗ್ರೆಸ್ ಮುಖಂಡರು. ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿರುವ ಶಾಸಕ ತನ್ವೀರ್ ಸೇಠ್ ಅವರ ನಿವಾಸದಲ್ಲಿ ಎನ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಕ್ಬಾಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಶಾಸಕರಿಗೆ ಹಾಗೂ ಕಾರ್ಯಕರ್ತರಿಗೆ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಕ್ಬಾಲ್ ಅವರು, ನಮ್ಮ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ಈ ರಂಜಾನ್ ಹಬ್ಬವನ್ನ ಈ ಬಾರಿ ಸಡಗರದಿಂದ ಆಚರಿಸಲು ನಮ್ಮ ಮನಸ್ಸು ಒಪ್ಪುತ್ತಿಲ್ಲ. ಫಲಸ್ತೀನಿಯಾದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಮಿಸೈಲ್ಗಳನ್ನು ಬಿಟ್ಟು ದಾಳಿ ನಡೆಸುತ್ತಿರುವುದು, ಅಲ್ಲಿನ ಮಾರಣ ಹೋಮಗಳನ್ನು ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಹಾಗಾಗಿ ನಾವು ಆ ದೇವರಲ್ಲಿ ಈ ಬಾರಿ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಅಲ್ಲಿನ ಜನರಿಗೆ ಆದಷ್ಟು ಬೇಗ ಪರಿಸ್ಥಿತಿ ತಿಳಿಗೊಳಿಸಿ ಶಾಂತಿಯ ಸೌಹಾರ್ದತೆಯನ್ನು ಕಾಪಾಡಿ ಎಲ್ಲರೂ ಒಂದಾಗಿ ಬಾಳಬೇಕೆಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಹಾಗಾಗಿ ಈ ಬಾರಿ ಸರಳವಾಗಿ ಹಬ್ಬವನ್ನು ಆಚರಿಸಿ ದೇವರಿಗೆ ನಮ್ಮ ಎಲ್ಲ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಂಜಾನ್ ಹಬ್ಬದ್ದು ಎಲ್ಲರಿಗೂ ಶುಭಾಶಯಗಳು. ಮತ್ತು ಈ ಹಬ್ಬ ಬರೀ ಪ್ರಾರ್ಥನೆ ಮಾಡಿದ್ದೇವಲ್ಲ, ಅದರಲ್ಲಿ ನಾವು ಖುಷಿಯಾಗಿರೋದು. ಆದರೆ ಹಬ್ಬದಲ್ಲಿ ಖುಷಿ ಇಲ್ಲ ನಮಗೆ. ಯಾಕಂದರೆ ಫಲಸ್ತೀನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಥರ ಸಾಯಿಸ್ತಾವ್ರೆ, ಯಾವ ಥರ ಮಿಸೈಲ್ಗಳು ಹಾಕಿ ಆ ಮಕ್ಕಳಿಗೆ ಏನೈತಾ ಇದೆ ಅಂತೇಳಿ ತುಂಬ ದುಃಖದಲ್ಲಿದ್ದೀವಿ. ಪೂರ್ತಿ ವರ್ಲ್ಡಲ್ಲಿ ಅದನ್ನ ಬಗ್ಗೆ ತುಂಬ ಚರ್ಚೆ ಇದೆ. ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡಿದ್ದೇವೆ, ಅದೇ ಖುಷಿ. ಮತ್ತು ರಂಜಾನ್ ಹಬ್ಬದಲ್ಲಿ ಏನೂ ಖುಷಿ ಇಲ್ಲ ನಮಗೆ. ಎಲ್ಲ ಮುಸ್ಲಿಮ್ಸ್ ಕಂಟ್ರಿಯಲ್ಲಿ ಎಲ್ಲರಿಗೂ ಮನಸ್ಸು ನೋವಾಗಿದೆ. ಮುಂದಕ್ಕೆ ಅಲ್ಲಿ ಶಾಂತಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಬೇಗ ಅದೇನು ಅಲ್ಲಿ ಜಂಗ್ ನಡೀತಾ ಐತೆ ಅದು ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಮುಸ್ಲಿಮ್ಸವ್ರಿಗೆ ಆಗಲಿ, ಎಲ್ಲ ಯಾವ ಜಾತಿನೂ ಇರಲಿ, ಅವ್ರಿಗೆಲ್ಲ ಸಮಾಧಾನವಾಗಿ ನಾವು ಬದುಕಬೇಕು. ಅದರಲ್ಲಿ ನಮಗೆ ಖುಷಿ ಆಗುತ್ತೆ. ಈ ಹಬ್ಬದಲ್ಲಿ ತುಂಬ ಮನಸ್ಸು ನೋವಾಗಿದೆ. ನಮಗೆ ಏನು ಲಾಭ ಅಂತ ಹೇಳಿದ್ರೆ, ಈ ಸತಿ ನಾವು ತಿಂಗಳಲ್ಲಿ ಪ್ರಾರ್ಥನೆ ಮಾಡಿದರೆ ಅದೇ ಲಾಭ, ಬೇರೆ ಏನೂ ಲಾಭ ಆಗಿಲ್ಲ. ನಮಗೆ ಖುಷಿ ಇಲ್ಲ, ಮನಸ್ಸಿಂದ ಖುಷಿ ಇಲ್ಲ. ಸುಮ್ಮನೆ ಮೇಲ್ಗಡೆಗೆ ನಾವು ರಂಜಾನ್ ಹಬ್ಬ ಅಂತ ಖುಷಿ ಮಾಡ್ತಾಯಿದ್ವಿ. ಅಲ್ಲಿ ನಡೀತಾ ಇರೋದು ಘಟನೆಗೆ ತುಂಬ ಬೇಜಾರಾಗಿದೆ. ಅದರಲ್ಲಿ ಎಲ್ಲರಿಗೂ ಇವತ್ತು ರಂಜಾನ್ ಹಬ್ಬದ್ದು ಶುಭಾಶಯಗಳು ಅಂತ ಹೇಳ್ತೀನಿ. ಸಾಹೇಬ್ರು ಮನೆಗೆ ಬಂದಿದ್ದು, ಸಾಹೇಬ್ರಿಗೆ ಬಂದು ಮಾಮೂಲಿ ರಂಜಾನ್ ಹಬ್ಬದ ಟೈಮಲ್ಲಿ ಬರ್ತೀವಿ, ಬಂದು ಸೇವೆ ಅಂತ ತಿನ್ಕೊಂಡು ಇಲ್ಲಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಹೋಗ್ತೀವಿ. ಅದೇ ಥರ ನಾವೆಲ್ಲ ಅಜಿಸೆಟ್ ಬ್ಲಾಕ್ ಕಮಿಟಿಯಿಂದ ಮತ್ತು ಎನ್ ಆರ್ ಕ್ಷೇತ್ರದಿಂದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಪ್ರತಿ ಒಂದು ವರ್ಷ ಬರ್ತಾರೆ. ರಂಜಾನ್ ಹಬ್ಬ ನಮಗೆ ಒಂದು ಪ್ರಾರ್ಥನೆ ದಿನ. ತಿಂಗಳಿಗೆ ಒಂದು ಸತಿ ನಾವು ವರ್ಷದಲ್ಲಿ 1 ತಿಂಗಳು ಪ್ರಾರ್ಥನೆ ಮಾಡ್ತೀವಿ. ಅದು ಉಪವಾಸ ಇರಬೇಕು, ನಮಾಜಿ ಮಾಡಬೇಕು, ಎಲ್ಲ ಥರ ಶಾಂತಿಯಾಗಿರಲಿ ಅಂತ ಹೇಳ್ಬಿಟ್ಟು ದೇವ್ರು ನಮಗೆ ಹೇಳ್ಕೊಟ್ಟಿದೆ. ನಮ್ಮ ಪೈಗಂಬರ್ ಹೇಳವ್ರೆ. ಅದೇ ಥರ ನಾವು ಈ ತಿಂಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಿ ನಾವು ಕೇಳ್ತೀವಿ. ಹೌದು ಸರ್, ಖಂಡಿತ. ಅದೇ ಥರ ನಾವು ಎಲ್ಲ ಯಾವುದಾರ ಇರಲಿ, ನಾವು ಈ ಸತಿ ದಾನ ಧರ್ಮ ಮಾಡಬೇಕು, ಬಡವ್ರಿಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಇದು 1 ತಿಂಗಳು ನಮಗೆ ದೇವರು ಪ್ರಾರ್ಥನೆ ಮಾಡಿ ಬಡವ್ರಿಗೆ ನೋಡಿ, ಯಾರಿಗೆ ಇಲ್ಲ ಅಂಥವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ದೇವರು ಈ ತಿಂಗಳು ನಮಗೆ ಮಾಡಿಕೊಟ್ಟನು. ವರ್ಷದಲ್ಲಿ 1 ತಿಂಗಳು ಉಪವಾಸದ ಬರ್ತದೆ, ನಾವು ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ ರಂಜಾನ್ ನಮಗೆ ತುಂಬ ವಿಶೇಷವಾದ ಹಬ್ಬ. ಇದು 1 ತಿಂಗಳು ಉಪವಾಸ ವ್ರತವನ್ನು ಆಚರಿಸ್ತೀವಿ ಮತ್ತು ವಿಶೇಷವಾದ ಪ್ರಾರ್ಥನೆಗಳಿರುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವರು ನಮ್ಮ ಸಮುದಾಯದಲ್ಲಿ ಒಂದು ಏನು ಫಲಸ್ತೀನ್ ಗಾಜಾದಲ್ಲಿ ಒಂದು ಮಾರಣ ಹೋಮ ನಡೀತಾ ಇದೆ, ಮಕ್ಕಳದಾಗಲಿ ಅಲ್ಲಿ ನಾಗರಿಕರದಾಗಲಿ ದಿನನಿತ್ಯ ಅಲ್ಲಿ ಸಾವುಗಳನ್ನ ನೋಡಿ ಇಡೀ ವಿಶ್ವದೆಲ್ಲೆಡೆ ಎಲ್ಲ ಸಮುದಾಯದವ್ರಿಗೂ ನೋವಿದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಶೋಕಾಚರಣೆಯೂ ಇದೆ, ಒಂದು ಹಬ್ಬದ ವಾತಾವರಣವೂ ಇದೆ. ನಾವು ಬಯಸೋದಿಷ್ಟೇ, ಇಡೀ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಲಿ, ಎಲ್ಲ ಸಮುದಾಯದವರು ಚೆನ್ನಾಗಿರಲಿ ಅನ್ನೋದು ಒಂದೇ ಉದ್ದೇಶ ಸರ್. ಹಾಗೆ ನಿನ್ನೆ ಯುಗಾದಿ ನಡೆದಿದೆ. ನಮ್ಮ ಎಲ್ಲ ಸಮಾಜದ ಬಾಂಧವರಿಗೆ ಎಲ್ಲರಿಗೂ, ನಮ್ಮ ಸಾಹೇಬ್ರ ಪರವಾಗಿ, ನಮ್ಮ ಅಧ್ಯಕ್ಷ ಪರವಾಗಿ ಎಲ್ಲರಿಗೂ ಒಂದು ಹಾರ್ದಿಕ ಶುಭಾಶಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.